ಉತ್ತರ ಕನ್ನಡ ಜಿಲ್ಲೆಯ ಹಲವೆಡೆಯ ಮಳೆ ಅವಾಂತರ ಉಂಟಾಗ್ತಾ ಇದೆ. ಕುಮಟಾದ ಬರ್ಗಿ ಗ್ರಾಮದಲ್ಲಿ ಮನೆಗಳಿಗೆ ನೀರು ನುಗ್ತಾ ಇದೆ. ಉತ್ತರ ಕನ್ನಡ ಜಿಲ್ಲೆಯ ಹಲವೆಡೆ ಮಳೆ ಅವಾಂತರ ಮುಂದುವರೆದಿದೆ. ನಿರಂತರವಾದಂತಹ ಮಳೆ ಸಾಕಷ್ಟು ಅವಾಂತರವನ್ನ ಸೃಷ್ಟಿ ಮಾಡ್ತಾ ಇದೆ. ಕುಮಟಾದ ಬರ್ಗಿ ಗ್ರಾಮದಲ್ಲಿ ಮಳೆ ನೀರು ನುಗ್ಗಿದೆ. ರಾಷ್ಟ್ರೀಯ ಹೆದ್ದಾರಿ 66ಕ್ಕೆ ಹೊಂದಿಕೊಂಡಿರುವಂತಹ ಮನೆಗಳು, ಈ ಮನೆಯಲ್ಲಿದ್ದಂತಹ ಅಪಾರ ಪ್ರಮಾಣದ ವಸ್ತುಗಳಿಗೆ ಹಾನಿಯಾಗಿದೆ. ನಿರಂತರವಾದಂತಹ ಮಳೆ ಹಿನ್ನೆಲೆಯಲ್ಲಿ ನೀರಿನ ಮಟ್ಟ ಹೆಚ್ಚಾಗಿದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ ಎಷ್ಟು ಎತ್ತರಕ್ಕೆ ನೀರು ನಿಂತಿದೆ ಅಂತ ಹೇಳಿ. ನದಿಯ ರೀತಿಯಲ್ಲಿ ನೀರು ಹರಿದು ಹೋಗ್ತಾ ಇದೆ ರೋಡ್ಗಳಲ್ಲಿ. ಇದು ನದಿಯಲ್ಲ, ಇದು ರೋಡ್ನಲ್ಲಿ ಈ ರೀತಿಯಾಗಿ ಮಳೆಯಿಂದಾಗಿ ಎತ್ತರ ಪ್ರಮಾಣದಲ್ಲಿ ನೀರು ಹರಿದು ಹೋಗ್ತಾ ಇರುವಂತದ್ದು. ತಗ್ಗು ಪ್ರದೇಶದಲ್ಲಿ ಇರುವಂತಹ ಮನೆಗಳಿಗೆ ಈಸಿಯಾಗಿ ನೀರು ನುಗ್ಗಿ ಹೋಗಿದೆ. ಒಳಗಡೆ ಇರುವಂತಹ ವಸ್ತುಗಳೆಲ್ಲ ಚಲ್ಲಾಪಿಲ್ಲಿಯಾಗಿದೆ. ಭಾರಿ ಮಳೆ ಹಿನ್ನೆಲೆ ರೈಲ್ವೆ ನಿಲ್ದಾಣ ಕೂಡ ಸೋರ್ತಾ ಇದೆ. ಹಾಸನ ಜಿಲ್ಲೆಯ ಅರಸೀಕೆರೆಯ ರೈಲ್ವೆ ನಿಲ್ದಾಣದ ಸಿಚುವೇಶನ್ ಪರಿಸ್ಥಿತಿ ಈ ರೀತಿ ಇದೆ. ಭಾರಿ ಮಳೆ ಆಗ್ತಾ ಇದೆ, ಹಾಗಾಗಿ ರೈಲ್ವೆ ನಿಲ್ದಾಣ ಕೂಡ ಸೋರ್ತಾ ಇದೆ. ಪ್ರಯಾಣಿಕರು ಪರಿತಪಿಸುವಂತಾಗಿದೆ. ರೈಲ್ವೆ ನಿಲ್ದಾಣ ಸೋರ್ತಾ ಇರುವ ಹಿನ್ನೆಲೆ ಪರದಾಟವನ್ನ ಪಡ್ತಾ ಇದ್ದಾರೆ. ಪ್ಲಾಟ್ಫಾರ್ಮ್ನಲ್ಲಿ ನಿಲ್ಲೋದಕ್ಕೂ ಕೂಡ ಆಗದಂತಹ ಸಿಚುವೇಶನ್ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಪ್ಲಾಟ್ಫಾರ್ಮ್ನಲ್ಲಿ ನಿಲ್ಲೋದಕ್ಕೂ ಆಗ್ತಾ ಇಲ್ಲ ಪ್ರಯಾಣಿಕರಿಗೆ. ಮತ್ತು ಎಲ್ಲೋಗಿ ನಿಂತ್ಕೊಬೇಕು ಅನ್ನುವಂತಹ ಪ್ರಶ್ನೆ ಎದುರಾಗ್ತಾ ಇದೆ. ನೋಡಿ, ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ. ಎಲ್ಲ ಮಳೆ ಬಂದಂತಹ ಸಂದರ್ಭದಲ್ಲಿ ಎಲ್ಲಾದರೂ ಜಾಗ ಸಿಕ್ಕಿದ್ರೆ ಸಾಕಪ್ಪ ನಿಂತ್ಕೋಬೇಕು ಅನ್ನುವಂತಹ ಸಿಚುವೇಶನ್ ಕ್ರಿಯೇಟ್ ಆಗಿರುತ್ತೆ. ಬಟ್ ಅಲ್ಲೋಗಿ ಪ್ಲಾಟ್ಫಾರ್ಮಲ್ಲಿ ನಿಂತ್ಕೊಳ್ಳೋಣ ಅಂತ ಅಂದ್ರೂ ಮಳೆ ಹನಿ ಆಗ್ತಾ ಇದೆ, ಸೋರು ಹೋಗ್ತಾ ಇದೆ. ಇದು ಗಮನಕ್ಕೆ ಬಂದಿಲ್ವಾ ಅನ್ನುವಂತಹ ಪ್ರಶ್ನೆ ಕೂಡ ಎದುರಾಗ್ತಾ ಇದೆ. ಉತ್ತರ ಕನ್ನಡ ಜಿಲ್ಲೆಯ ಹಲವೆಡೆಯ ಮಳೆ ಅವಾಂತರ ಉಂಟಾಗ್ತಾ ಇದೆ. ಕುಮಟಾದ ಬರ್ಗಿ ಗ್ರಾಮದಲ್ಲಿ ಮನೆಗಳಿಗೆ ನೀರು ನುಗ್ತಾ ಇದೆ. ಉತ್ತರ ಕನ್ನಡ ಜಿಲ್ಲೆಯ ಹಲವೆಡೆ ಮಳೆ ಅವಾಂತರ ಮುಂದುವರೆದಿದೆ. ನಿರಂತರವಾದಂತಹ ಮಳೆ ಸಾಕಷ್ಟು ಅವಾಂತರವನ್ನ ಸೃಷ್ಟಿ ಮಾಡ್ತಾ ಇದೆ. ಕುಮಟಾದ ಬರ್ಗಿ ಗ್ರಾಮದಲ್ಲಿ ಮಳೆ ನೀರು ನುಗ್ಗಿದೆ. ರಾಷ್ಟ್ರೀಯ ಹೆದ್ದಾರಿ 66ಕ್ಕೆ ಹೊಂದಿಕೊಂಡಿರುವಂತಹ ಮನೆಗಳು, ಈ ಮನೆಯಲ್ಲಿದ್ದಂತಹ ಅಪಾರ ಪ್ರಮಾಣದ ವಸ್ತುಗಳಿಗೆ ಹಾನಿಯಾಗಿದೆ. ನಿರಂತರವಾದಂತಹ ಮಳೆ ಹಿನ್ನೆಲೆಯಲ್ಲಿ ನೀರಿನ ಮಟ್ಟ ಹೆಚ್ಚಾಗಿದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ ಎಷ್ಟು ಎತ್ತರಕ್ಕೆ ನೀರು ನಿಂತಿದೆ ಅಂತ ಹೇಳಿ. ನದಿಯ ರೀತಿಯಲ್ಲಿ ನೀರು ಹರಿದು ಹೋಗ್ತಾ ಇದೆ ರೋಡ್ಗಳಲ್ಲಿ. ಇದು ನದಿಯಲ್ಲ, ಇದು ರೋಡ್ನಲ್ಲಿ ಈ ರೀತಿಯಾಗಿ ಮಳೆಯಿಂದಾಗಿ ಎತ್ತರ ಪ್ರಮಾಣದಲ್ಲಿ ನೀರು ಹರಿದು ಹೋಗ್ತಾ ಇರುವಂತದ್ದು. ತಗ್ಗು ಪ್ರದೇಶದಲ್ಲಿ ಇರುವಂತಹ ಮನೆಗಳಿಗೆ ಈಸಿಯಾಗಿ ನೀರು ನುಗ್ಗಿ ಹೋಗಿದೆ. ಒಳಗಡೆ ಇರುವಂತಹ ವಸ್ತುಗಳೆಲ್ಲ ಚಲ್ಲಾಪಿಲ್ಲಿಯಾಗಿದೆ. ಭಾರಿ ಮಳೆ ಹಿನ್ನೆಲೆ ರೈಲ್ವೆ ನಿಲ್ದಾಣ ಕೂಡ ಸೋರ್ತಾ ಇದೆ. ಹಾಸನ ಜಿಲ್ಲೆಯ ಅರಸೀಕೆರೆಯ ರೈಲ್ವೆ ನಿಲ್ದಾಣದ ಸಿಚುವೇಶನ್ ಪರಿಸ್ಥಿತಿ ಈ ರೀತಿ ಇದೆ. ಭಾರಿ ಮಳೆ ಆಗ್ತಾ ಇದೆ, ಹಾಗಾಗಿ ರೈಲ್ವೆ ನಿಲ್ದಾಣ ಕೂಡ ಸೋರ್ತಾ ಇದೆ. ಪ್ರಯಾಣಿಕರು ಪರಿತಪಿಸುವಂತಾಗಿದೆ. ರೈಲ್ವೆ ನಿಲ್ದಾಣ ಸೋರ್ತಾ ಇರುವ ಹಿನ್ನೆಲೆ ಪರದಾಟವನ್ನ ಪಡ್ತಾ ಇದ್ದಾರೆ. ಪ್ಲಾಟ್ಫಾರ್ಮ್ನಲ್ಲಿ ನಿಲ್ಲೋದಕ್ಕೂ ಕೂಡ ಆಗದಂತಹ ಸಿಚುವೇಶನ್ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಪ್ಲಾಟ್ಫಾರ್ಮ್ನಲ್ಲಿ ನಿಲ್ಲೋದಕ್ಕೂ ಆಗ್ತಾ ಇಲ್ಲ ಪ್ರಯಾಣಿಕರಿಗೆ. ಮತ್ತು ಎಲ್ಲೋಗಿ ನಿಂತ್ಕೊಬೇಕು ಅನ್ನುವಂತಹ ಪ್ರಶ್ನೆ ಎದುರಾಗ್ತಾ ಇದೆ. ನೋಡಿ, ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ. ಎಲ್ಲ ಮಳೆ ಬಂದಂತಹ ಸಂದರ್ಭದಲ್ಲಿ ಎಲ್ಲಾದರೂ ಜಾಗ ಸಿಕ್ಕಿದ್ರೆ ಸಾಕಪ್ಪ ನಿಂತ್ಕೋಬೇಕು ಅನ್ನುವಂತಹ ಸಿಚುವೇಶನ್ ಕ್ರಿಯೇಟ್ ಆಗಿರುತ್ತೆ. ಬಟ್ ಅಲ್ಲೋಗಿ ಪ್ಲಾಟ್ಫಾರ್ಮಲ್ಲಿ ನಿಂತ್ಕೊಳ್ಳೋಣ ಅಂತ ಅಂದ್ರೂ ಮಳೆ ಹನಿ ಆಗ್ತಾ ಇದೆ, ಸೋರು ಹೋಗ್ತಾ ಇದೆ. ಇದು ಗಮನಕ್ಕೆ ಬಂದಿಲ್ವಾ ಅನ್ನುವಂತಹ ಪ್ರಶ್ನೆ ಕೂಡ ಎದುರಾಗ್ತಾ ಇದೆ. ಉತ್ತರ ಕನ್ನಡ ಜಿಲ್ಲೆಯ ಹಲವೆಡೆಯ ಮಳೆ ಅವಾಂತರ ಉಂಟಾಗ್ತಾ ಇದೆ. ಕುಮಟಾದ ಬರ್ಗಿ ಗ್ರಾಮದಲ್ಲಿ ಮನೆಗಳಿಗೆ ನೀರು ನುಗ್ತಾ ಇದೆ. ಉತ್ತರ ಕನ್ನಡ ಜಿಲ್ಲೆಯ ಹಲವೆಡೆ ಮಳೆ ಅವಾಂತರ ಮುಂದುವರೆದಿದೆ. ನಿರಂತರವಾದಂತಹ ಮಳೆ ಸಾಕಷ್ಟು ಅವಾಂತರವನ್ನ ಸೃಷ್ಟಿ ಮಾಡ್ತಾ ಇದೆ. ಕುಮಟಾದ ಬರ್ಗಿ ಗ್ರಾಮದಲ್ಲಿ ಮಳೆ ನೀರು ನುಗ್ಗಿದೆ. ರಾಷ್ಟ್ರೀಯ ಹೆದ್ದಾರಿ 66ಕ್ಕೆ ಹೊಂದಿಕೊಂಡಿರುವಂತಹ ಮನೆಗಳು, ಈ ಮನೆಯಲ್ಲಿದ್ದಂತಹ ಅಪಾರ ಪ್ರಮಾಣದ ವಸ್ತುಗಳಿಗೆ ಹಾನಿಯಾಗಿದೆ. ನಿರಂತರವಾದಂತಹ ಮಳೆ ಹಿನ್ನೆಲೆಯಲ್ಲಿ ನೀರಿನ ಮಟ್ಟ ಹೆಚ್ಚಾಗಿದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ ಎಷ್ಟು ಎತ್ತರಕ್ಕೆ ನೀರು ನಿಂತಿದೆ ಅಂತ ಹೇಳಿ. ನದಿಯ ರೀತಿಯಲ್ಲಿ ನೀರು ಹರಿದು ಹೋಗ್ತಾ ಇದೆ ರೋಡ್ಗಳಲ್ಲಿ. ಇದು ನದಿಯಲ್ಲ, ಇದು ರೋಡ್ನಲ್ಲಿ ಈ ರೀತಿಯಾಗಿ ಮಳೆಯಿಂದಾಗಿ ಎತ್ತರ ಪ್ರಮಾಣದಲ್ಲಿ ನೀರು ಹರಿದು ಹೋಗ್ತಾ ಇರುವಂತದ್ದು. ತಗ್ಗು ಪ್ರದೇಶದಲ್ಲಿ ಇರುವಂತಹ ಮನೆಗಳಿಗೆ ಈಸಿಯಾಗಿ ನೀರು ನುಗ್ಗಿ ಹೋಗಿದೆ. ಒಳಗಡೆ ಇರುವಂತಹ ವಸ್ತುಗಳೆಲ್ಲ ಚಲ್ಲಾಪಿಲ್ಲಿಯಾಗಿದೆ. ಭಾರಿ ಮಳೆ ಹಿನ್ನೆಲೆ ರೈಲ್ವೆ ನಿಲ್ದಾಣ ಕೂಡ ಸೋರ್ತಾ ಇದೆ. ಹಾಸನ ಜಿಲ್ಲೆಯ ಅರಸೀಕೆರೆಯ ರೈಲ್ವೆ ನಿಲ್ದಾಣದ ಸಿಚುವೇಶನ್ ಪರಿಸ್ಥಿತಿ ಈ ರೀತಿ ಇದೆ.
ಭಾರಿ ಮಳೆ ಆಗ್ತಾ ಇದೆ. ಹಾಗಾಗಿ ರೈಲ್ವೆ ನಿಲ್ದಾಣ ಕೂಡ ಸೋರ್ತಾ ಇದೆ. ಪ್ರಯಾಣಿಕರು ಪರಿತಪಿಸುವಂತಾಗಿದೆ. ರೈಲ್ವೆ ನಿಲ್ದಾಣ ಸೋರ್ತಾ ಇರುವ ಹಿನ್ನೆಲೆ ಪರದಾಟವನ್ನ ಪಡ್ತಾ ಇದ್ದಾರೆ. ಪ್ಲಾಟ್ಫಾರ್ಮ್ನಲ್ಲಿ ನಿಲ್ಲೋದಕ್ಕೂ ಕೂಡ ಆಗದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಪ್ಲಾಟ್ಫಾರ್ಮ್ನಲ್ಲಿ ನಿಲ್ಲೋದಕ್ಕೂ ಆಗ್ತಾ ಇಲ್ಲ ಪ್ರಯಾಣಿಕರಿಗೆ. ಮತ್ತು ಎಲ್ಲೋಗಿ ನಿಂತ್ಕೊಬೇಕು ಅನ್ನುವಂತಹ ಪ್ರಶ್ನೆ ಎದುರಾಗ್ತಾ ಇದೆ. ನೋಡಿ, ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ. ಎಲ್ಲ ಮಳೆ ಬಂದಂತಹ ಸಂದರ್ಭದಲ್ಲಿ ಎಲ್ಲಾದರೂ ಜಾಗ ಸಿಕ್ಕಿದ್ರೆ ಸಾಕಪ್ಪ ನಿಂತ್ಕೋಬೇಕು ಅನ್ನುವಂತಹ ಸಿಚುವೇಶನ್ ಕ್ರಿಯೇಟ್ ಆಗಿರುತ್ತೆ. ಬಟ್ ಅಲ್ಲೋಗಿ ಪ್ಲಾಟ್ಫಾರ್ಮಲ್ಲಿ ನಿಂತ್ಕೊಳ್ಳೋಣ ಅಂತ ಅಂದ್ರೂ ಮಳೆ ಹನಿ ಆಗ್ತಾ ಇದೆ, ಸೋರು ಹೋಗ್ತಾ ಇದೆ. ಇದು ಗಮನಕ್ಕೆ ಬಂದಿಲ್ವಾ ಅನ್ನುವಂತಹ ಪ್ರಶ್ನೆ ಕೂಡ ಎದುರಾಗ್ತಾ ಇದೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.